ಸರ್ ಸುಮಾರು ಒಂದು 500 ವರ್ಷಗಳ ಹೋರಾಟದಿಂದ ಸುಪ್ರೀಂ ಕೋರ್ಟು ನಮಗೆ ತೀರ್ಪು ಕೊಟ್ಟಿದೆ. ಮೊದಲು ಅಲ್ಲಿ ಬಾಬ್ರಿ ಮಸೀದಿ ಇತ್ತು, ನಂತರ ರಾಮ ಜನ್ಮಭೂಮಿ ಇದೆ ಅಂತ, ರಾಮಂದು ಜನ್ಮಸ್ಥಾನ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಆ ಕಾಲ ನಮ್ಗೆ ಇವಾಗ ಕೂಡಿ ಬಂದಿದೆ. ನಾವೆಲ್ಲರೂ ಈ ಕಾಲದಲ್ಲಿ ನಾವು ರಾಮನ್ನ ನೋಡ್ತಾ ಇದ್ದೀವಿ ಅಂತ ಅದು ಹೇಳತೀರದಷ್ಟು ಸಂತೋಷವಾಗಿದೆ, ಸಂಭ್ರಮವಾಗಿದೆ. ನಮ್ಮ ಸಂಭ್ರಮವನ್ನು ಮುಗಿಲೆತ್ತರಕ್ಕೆ ತೋರಿಸಬೇಕು, ಏರಿಸಬೇಕು. ರಾಮ ಯಾವ ಥರ ಆ ಥರ ಅಲ್ಲಿ ಹಿಂದಿನ ಪ್ರತಿಷ್ಠಾಪನೆ ಆಗಿದೆ. ನಾವು ಕೂಡ ಪ್ರತಿಷ್ಠಾಪನೆಗೆ 22ನೇ ತಾರೀಕು ನಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಶ್ರೀರಾಮಚಂದ್ರನು ರಾಮರಾಜ್ಯರಾದಂತೆ ಮತ್ತೆ ಪ್ರತಿಷ್ಠಾಪಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಶ್ರೀರಾಮ್. ಡಿವೈಡ್ ಮಾಡಬೇಡಿ, ಹಿಂದೂ ಸಮಾಜ ಡಿವೈಡ್ ಆಗ್ತಿದೆ ಅಲ್ಲ. ಡಿಬೇಟ್ ಮಾಡಿ ಅಂದ್ರೆ ಬರೀ ಕಾಲಹರಣ ಆಯ್ತು. ರಜಾಕ್ ಅವರು, ಶ್ರೀನಿವಾಸ್ ಅವರು, ಒಂದ್ ನಿಮಿಷ ತಾಳ್ಮೆ. ರಜಾಕ್ ಒಂದು ಪ್ರಶ್ನೆ, ನೀವು ಹೇಳ್ತಾ ಇದ್ರಿ ಹಿಂದೂಗಳನ್ನು ಒಡೆಯುವಂತ ಕೆಲಸಗಳನ್ನ ಮಾಡಬೇಡಿ ಅನ್ನೋದನ್ನು ಹೇಳಿದ್ರಿ. 500 ವರ್ಷಗಳ ಹಿಂದೆ ಬಾಬರ್ ಮೀರ್ಬಾಕಿ ಮುಖಾಂತರ ಅಲ್ಲಿ ರಾಮ ಮಂದಿರವನ್ನು ಒಡೆದು ದೇವಸ್ಥಾನವನ್ನು ಕಟ್ಟಿದ ಅನ್ನುವಂಥ ಪ್ರತೀತಿ. ಮಸೀದಿ ಅಲ್ಲಿ ಸುಪ್ರೀಂ ಕೋರ್ಟ್ ಒಪ್ಕೊಳ್ತಾ ಇದೆ. ಒಂದ್ ನಿಮಿಷ ಪ್ರಶ್ನೆ ಕೇಳಿಸ್ಕೊಳ್ಳಿ. ಮಂದಿರವನ್ನು ಒಡೆದು ಅಲ್ಲಿ ಮಸೀದಿಯನ್ನು ಕಟ್ಟಲಾಯಿತು ಅಂತ ಹೇಳಿ. ಒಂದು ನಿಮಿಷ, ಇಲ್ಲಿರುವಂತ ಯಾವುದೇ ಮುಸ್ಲಿಮರು ಕೂಡ ಬಾಬರನ ಸಂತತಿ ಅಲ್ವಲ್ಲ. ಬಾಬರ ಕಟ್ಟಿದಂತ ಮಸೀದಿಯ ಬಗ್ಗೆ ಒಂದು ನಿಮಿಷ 3 ಪುಟಗಳ ತೀರ್ಪಿನಲ್ಲಿ ಜಡ್ಜಸ್, ಚೀಫ್ ಜಸ್ಟಿಸಸ್ ಆಫ್ ಇಂಡಿಯಾ ಎಲ್ಲಿ ಈ ಮಾತನ್ನ ಹೇಳಿದ್ರು ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನವನ್ನ ಹೊಡೆದಾಕಿ ಆಮೇಲೆ ಮಸೀದಿ ಕಟ್ಟಲಾಯಿತು ಅಂತ ತಾವು ಜರ್ನಲಿಸ್ಟ್ ಆಗಿ ಕಂಪ್ಲೀಟ್ ವರ್ಡಿಕ್ಟ್ ಅನ್ನ ಓದಿರ್ತೀರಾ ಅನ್ಸ್ಕೊಳ್ತೀನಿ. ಜರ್ನಲಿಸ್ಟ್ ಆಗಿ ವರ್ಡಿಕ್ಟ್ ಅನ್ನ ಓದಿರ್ತೀರಾ ಅನ್ಕೊಳ್ತೀನಿ. ನಾನು ಹೇಳ್ತೀನಿ ಫೈನಲಿ ಜಿಸ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸ್ತು ಏನು ಅಂತ ಹೇಳಿದ್ರೆ ಮಂದಿರವನ್ನ ಹೊಡೆದಾಕಿ ಮಸೀದಿ ಕಟ್ಟಲಾಗಿರ್ಲಿಲ್ಲ. ನಾನೊಬ್ಬ ಕ್ವಾಲಿಫೈಡ್ ಆರ್ಕಿಟೆಕ್ಟ್ ಇದ್ದೀನಿ, ಅದರಿಂದಾಗಿ ನಾನು ಟೆಕ್ನಿಕಲ್ ಆಗಿ ಉತ್ತರ ಕೊಡ್ತೀನಿ. ಏನು ಅಂದ್ರೆ ಕೆ ಮೊಹಮ್ಮದ್ ಅಂತ ಹೇಳಿ ಯಾರು ಆರ್ಕಿಯಾಲಜಿಸ್ಟ್ ಇದ್ದಾರೆ ಅವರು 1975 ಕೆಲಸಕ್ಕೆ ಸೇರಿಕೊಂಡು ಇತ್ತೀಚೆಗೆ ಅವರಿಗೆ ಪದ್ಮಶ್ರೀನೂ ಬಂತು. ಅದಾದ್ಮೇಲೆ ಅವರೊಂದು ಪುಸ್ತಕ ಬರೀತಾರೆ, ಐ ಆಮ್ ಎನ್ ಇಂಡಿಯನ್ ಅಂತ ಬರೀತಾರೆ. ಆ ಪುಸ್ತಕದಲ್ಲೂ ಮೆನ್ಷನ್ ಮಾಡ್ತಾರೆ. ಅದಾದ್ಮೇಲೆ 4 ಕೋಟ್ ಮಾಡ್ತಾರೆ ಅವರು. ಏನೇನು ಅಂತಂದ್ರೆ ಅವರೊಬ್ಬ ಆರ್ಕಿಯಾಲಜಿಸ್ಟ್, ಪ್ಲೀಸ್ ಈಸ್ ನಾಟ್ ಅನ್ ಹಿಸ್ಟಾರಿಯನ್ಗೆ ಮತ್ತು ಆರ್ಕಿಯಾಲಜಿಸ್ಟ್ಗೆ ಡಿಫ್ರೆನ್ಸ್ ಇದೆ, ಅದನ್ನ ಹೇಳ್ಬಿಡ್ತೀನಿ. ಆರ್ಕಿಯಾಲಜಿಸ್ಟ್ ಅಂತಂದ್ರೆ ಯಾವ ಅಲ್ಲ ನನಗೆ ಗೊತ್ತಾಗುತ್ತೆ ಯಾವ ಸೈಟ್ಗೆ ಹೋಗ್ಬಿಟ್ಟು ಅಂದ್ರೆ ಯಾವುದು ಅಲ್ಲಿ ದೇವಸ್ಥಾನ ಇರುತ್ತೆ ಅಲ್ಲಿ ಎವಿಡೆನ್ಸಸ್ ನ ಫೈಂಡ್ ಔಟ್ ಮಾಡಿ, ದೇವಸ್ಥಾನ ಅಲ್ಲ ಜನರಲಿ ಜಮೀನು ಇರಪ್ಪ ಉತ್ಖನನ ಮಾಡುವವನು. ಅದಾದ್ಮೇಲೆ ಅಲ್ಲಿ ಹೋಗಿ ಎಕ್ಸ್ಕವೇಷನ್ ಮಾಡಿ ಅಲ್ಲಿ ಟೆಕ್ನಿಕಲ್ ಪಾಯಿಂಟ್ಸ್ ನೆಲ್ಲ ತೆಗೆದು ಕಾರ್ಬನ್ ಡೇಟಿಂಗ್ ಮಾಡಿ ಅಲ್ಲಿರ್ತಕ್ಕಂಥ ಮೂಳೆಗಳು ಸಿಕ್ತು. ನಾನು ಓದಿದ್ದೀನಿ, ನಾನು ಇನ್ನೂ ಜಾಸ್ತಿ ಮಾತಾಡ್ಬೋದು, ನಾನು ಇನ್ನೂ ಜಾಸ್ತಿ ಮಾತಾಡ್ಬೋದು. ನೋಡಿ ಅದಾದ್ಮೇಲೆ ಏನ್ ಹೇಳ್ತಾರೆ ಕೆ ಮೊಹಮ್ಮದ್ ಅವರು ಅಂತಂದ್ರೆ ಇಲ್ಲಿ ಏನೇನ್ ಸಿಕ್ತು, 8 ಅಷ್ಟಮಂಗಳ ವಿಚಾರಗಳು ಹಿಂದೂಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ 1976-77 ಅಲ್ಲಿ ಬಿ ಲಾಲ್ ಅಂತಕ್ಕಂಥವರು DG ಆಗಿದ್ದಾಗ ಅಲ್ಲಿ ಸಿಕ್ಕಿತ್ತು ಅಂತ ಹೇಳ್ತಾರೆ. ಅಲ್ಲಿ 12 ಕಾಲಮ್ಸ್ ಅಂತಂದ್ರೆ ಹಿಂದೂಗೆ ಸಂಬಂಧಪಟ್ಟಂತಹ ಕಾಲಮ್ಸ್ ಇರಬಹುದ್ರಿ. ಚೈತ್ಯ ಆರ್ಚ್ ಇತ್ತು, ಆಮೇಲೆ ಹಿಂದೂ ಆರ್ನಮೆಂಟ್ಸ್ ಇತ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ಕೆ ಮೊಹಮ್ಮದ್ ಅವರು ಇನ್ನೂ ಒಂದ್ಸತಿ ಅಂದ್ರೆ ಎಕ್ಸ್ಕವೇಷನ್ ಮಾಡಿದಾಗ 1990 ಹೇಳಿಕೆ ಕೊಡ್ತಾರೆ. ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಅದು ಪ್ರಿಂಟ್ ಆಗಿ ಬರುತ್ತೆ. ಇದರಲ್ಲಿ 50 ಕಾಲಮ್ಗಳು ಹಿಂದೂಗೆ ಸಂಬಂಧಪಟ್ಟಂತಹ ಡೆಕೋರೇಟಿವ್ ಕಾಲಮ್ಸ್ ಇತ್ತು ಅಂತ
ಆಗಲ್ಲ ಒಂದ್ ನಿಮಿಷ ಈಗ ವಿಷಯ ಎಲ್ಲಿಂದ ಇಲ್ಲಿಗೆ? ಎಲ್ಲಿಂದ ಇಲ್ಲಿಗೆ? ಎಲ್ಲಿಂದ ಇಲ್ಲಿಗೆ ವಿಷಯ? ಆಯ್ತು, ಅಶೋಕ್ ಗೌಡ್ರೆ, ನೀವು ಹೇಳಿದ್ರಿ. ವಾಪಸ್ ಬನ್ನಿ, ವಾಪಸ್ ವಿಷಯಕ್ಕೆ ಬನ್ನಿ. ರಾಮ ಮಂದಿರ, ಅಯೋಧ್ಯೆ, ಅಶೋಕ್ ಗೌಡ್ರೆ, ಅಶೋಕ್ ಗೌಡ್ರೆ, ರಜಾಕ್ ಅವ್ರೆ, ಅಶೋಕ್ ಮತ್ತೆ ರಾಮ ಮಂದಿರದ ಪ್ರಶ್ನೆಯಲ್ಲಿ ಬಂತು. ರಜಾಕಂತಹ ಒಬ್ಬ ಎಡಪಂಥೀಯ ಕಾಂಗ್ರೆಸ್ ರಾತ್ರಿ ಇದು ಅದಕ್ಕಿಂತ ಜಾಸ್ತಿ ನಾನು ಇಬ್ಬರಿಗೂ ಮತ್ತೆ ಹೇಳ್ತೀನಿ. ಅಶೋಕ್ ಗೌಡ್ರು ವಿಷಯಾಂತರ ಆಗ್ತಿದ್ದೀರಾ. ರಜಾಕ್ ಅವ್ರೆ, ಅಶೋಕ್ ಗೌಡ್ರೆ, ನಿಮ್ ಸಮಯ ಮುಗಿದಿದೆ. ರಜಾಕ್ ವಾಪಸ್ ಬನ್ನಿ. ಒಂದ್ ನಿಮಿಷ ವಾಪಸ್ ನಿಮ್ಗೆ ಪ್ರಶ್ನೆ. ಒಂದ್ ನಿಮಿಷ ವಾಪಸ್ ಬನ್ನಿ. ನಾವಿಲ್ಲಿ ಅಯೋಧ್ಯೆಯಲ್ಲಿದ್ದು ಮಂದಿರವೋ ಮಸ್ಜಿದೋ ಅನ್ನೋ ಆರ್ಗ್ಯುಮೆಂಟ್ ಇಂದ ಮುಂದುವರೆದು ರಾಮ ಮಂದಿರ ಇನಾಗ್ರೇಷನ್ ಬಗ್ಗೆ ಮಾತನಾಡ್ತಿದ್ವಿ. ಆ ದಿನದ ರಾಜಕೀಯ ವಿಚಾರ ಮಾತಾಡಿ ವಾಪಸ್ ಬನ್ನಿ. ಶ್ರೀನಿವಾಸ್ ಅರೆ ಒಂದ್ ಕೆಲಸ ಮಾಡ್ತೀನಿ. ಇಲ್ಲ ಶ್ರೀನಿವಾಸ್ ಅವರೇ ಮುಸಲ್ಮಾನರು ದೇಣಿ ಕೊಟ್ಟಿದ್ದಾರೆ ನಮ್ಗೆ, ನಂಬಿಕೆ ಇಟ್ಟಿದ್ದಾರೆ. ನೀವ್ಯಾಕೆ ಅದ್ರಲ್ಲಿ ರಾಜಕೀಯ ಮಾಡ್ತೀರಾ? ನೀವು ಒಬ್ರು ಇಬ್ಬರಿಂದ ಇಡೀ ಮುಸಲ್ಮಾನಿಗೆ ಕಳಂಕ ತರ ಮಾತಾಡ್ತೀರಾ ನೀವು. ಹಿಂದೂಗಳು ಪರಸ್ಪರ ಮಾತಾಡುವಾಗ ಮುಸ್ಲಿಂ ಹೇಳೋರು ಜೈ ಶ್ರೀರಾಮ್ ಅನ್ನೋರು, ಹಿಂದೂಗಳು ಅಲ್ಲಾ ಸಲಾಮ್ ಅಲೈಕುಮ್ ಅಂತ ಏನೋ ಹೇಳೋರು. ಇವತ್ತು ನೀವುಗಳು ಹೇಳ್ತಾ ಇದ್ದೀರಾ, ಯಾಕೆ ತಂದಿಕ್ತಾ ಇದ್ದೀರಾ ಅಂತ ಕೇಳ್ತಾ ಇರೋದು.